ನಮಸ್ಕಾರ ಗೆಳೆಯರೆ. ಇವತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನ. ವಿವೇಕಾನಂದರು ಭಾರತದ ಮಹಾನ್ ಸಂತರು, ತತ್ವಜ್ಞರು, ದೇಶಭಕ್ತ ಸನ್ಯಾಸಿಗಳು ಮತ್ತು ವಿಶ್ವ ಪ್ರಸಿದ್ಧ ವೇದಾಂತ ತತ್ವ ಪ್ರಚಾರಕರು. ವಿವೇಕಾನಂದರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ. 1881ರಲ್ಲಿ ಅವರು ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರನ್ನು ಭೇಟಿ ಮಾಡಿ ಅವರನ್ನು ತಮ್ಮ ಗುರುಗಳಾಗಿ ಸ್ವೀಕರಿಸಿದರು. 1892ರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದಾಗ ಅವರಿಗೆ ವಿವೇಕಾನಂದ ಎಂದು ಹೆಸರು ನೀಡಿದವರು ಖೇರಿ ಸಂಸ್ಥಾನದ ರಾಜ ಅಜಿತ್ ಸಿಂಗ್. ವಿವೇಕಾನಂದ ಅಂದರೆ ಸತ್ಯ ಮತ್ತು ಅಸತ್ಯವನ್ನು ಬೇರ್ಪಡಿಸುವ ವಿವೇಕದಲ್ಲಿ ಆನಂದ ಕಾಣುವವರು. ವೇದಾಂತದ ಮಹಾ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾನಾಯಕ ಸ್ವಾಮಿ ವಿವೇಕಾನಂದರು. ಅವರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಸ್ಥಾಪಕರು. ಯುವಕರಲ್ಲಿ ಆತ್ಮವಿಶ್ವಾಸ, ದೇಶಪ್ರೇಮ ಮತ್ತು ಸೇವಾ ಮನೋಭಾವವನ್ನು ಬೆಳೆಸಿದವರು. ಏಳಿರಿ, ಜಾಗೃತರಾಗಿರಿ ಎಂಬ ತತ್ವದ ಮೂಲಕ ಕೋಟ್ಯಂತರ ಜನರಿಗೆ ಪ್ರೇರಣೆ ನೀಡಿದವರು. 1888ರಿಂದ 6 ವರ್ಷಗಳ ಕಾಲ ಕಾಲ್ನಡಿಗೆಯಲ್ಲಿ ಭಾರತವನ್ನು ಸಂಚರಿಸಿದರು. ಈ ಸಂದರ್ಭದಲ್ಲಿ ಬಡವರ ಕಷ್ಟಗಳನ್ನು ಕಂಡು ಮರುಗಿ ಭಾರತದ ಯುವಕರು ತಮ್ಮ ಹಾಗೂ ದೇಶದ ಏಳಿಗೆಗಾಗಿ ಶ್ರಮಿಸಿದರೆ ಬಡತನವನ್ನು ಕಿತ್ತೊಗೆಯಬಹುದು ಅನ್ನೋದು ಅವರ ಅರಿವಿಗೆ ಬಂತು. 100 ವರ್ಷಗಳ ಪರಕೀಯರ ಆಡಳಿತ ದೇಶದ ಯುವಕರನ್ನು ಭವಿಷ್ಯದೆಡೆಗೆ ಆಸಕ್ತಿ ಕಳೆದುಕೊಳ್ಳುವಂತೆ ಮಾಡಿರುವುದು ಅವರಿಗೆ ಅರ್ಥ ಆಯಿತು. ಯುವಕರನ್ನು ಉರಿದುಂಬಿಸಿ ದೇಶಭಕ್ತಿ ಬೆಳೆಸಿ ಹಾಗೂ ಭಾರತದ ಇತಿಹಾಸ ಮತ್ತು ವೇದಾಂತ ಜಗತ್ತಿನಲ್ಲಿಯೇ ಶ್ರೇಷ್ಠವಾದದ್ದು ಅಂತ ಯುವಕರಿಗೆ ಆತ್ಮವಿಶ್ವಾಸ ತುಂಬೋದಕ್ಕೆ ಮುಂದಾದರು. ಇದು ವಿವೇಕಾನಂದರು ಶಿಕಾಗೋ ವಿಶ್ವ ಧರ್ಮ ಪರಿಷತ್ತಿನಲ್ಲಿ ಮಾಡಿದ ಭಾಷಣದ ತುಣುಕು. Sisters and brothers of America, it fills my heart with joy unspeakable to rise in response to the warm and cordial welcome which you have given us. ಸಹೋದರರೇ ಮತ್ತು ಸಹೋದರಿಯರೇ, ಇಂದು ಆರಂಭವಾದ ಆ ಭಾಷಣ ಅವರಿಗೆ ಜಾಗತಿಕ ಖ್ಯಾತಿ ತಂದುಕೊಟ್ಟಿತು. ವಿವೇಕಾನಂದರು ಭಾರತದ ಹಾಗೂ ಸನಾತನ ಧರ್ಮದ ಶಕ್ತಿ ಏನಂತ ಹೇಳಿರೋದನ್ನ ಕೇಳಿ. I am proud to belong to a religion which has taught the world both tolerance and universal acceptance. I am proud to belong to a nation which has sheltered the persecuted and the refugees of all religions and all nations of the earth. I am proud to belong to the religion which has sheltered and is still fostering the remnant of the grand Zoroastrian nation. ನಾನು ಜಗತ್ತಿಗೆ ಸಹಿಷ್ಣುತೆ ಹಾಗೂ ಎಲ್ಲಾ ನಂಬಿಕೆಗಳನ್ನು ಒಪ್ಪಿಕೊಳ್ಳೋದನ್ನ ಕಲಿಸಿಕೊಟ್ಟ ಧರ್ಮಕ್ಕೆ ಸೇರಿದೋನು. ಜಗತ್ತಿನ ಯಾವುದೇ ಭೂಭಾಗದಲ್ಲಿ ಹಿಂಸೆಗೊಳಗಾದ ಮತ ಹಾಗೂ ಪಂಥಗಳ ಜನರಿಗೆ ಆಶ್ರಯ ಕೊಡೋ ದೇಶವಾದ ಭಾರತ ನನ್ನದು. ಅವರನ್ನ ಬರಮಾಡಿಕೊಳ್ಳೋ ಧರ್ಮ ನನ್ನದು ಅನ್ನೋದು ಹೆಮ್ಮೆಯ ವಿಷಯ ಅಂದಿದ್ರು. ಅಮೆರಿಕ ಮತ್ತು ಯುರೋಪಿನಲ್ಲಿ 3 ವರ್ಷಗಳ ಕಾಲ ವೇದಾಂತ ಮತ್ತು ಯೋಗಶಾಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಿದವರು ಸ್ವಾಮಿ ವಿವೇಕಾನಂದರು. ವಿವೇಕಾನಂದರು ಶಿಕಾಗೋದಲ್ಲಿ ಸ್ಥಾಪಿಸಿದ ವೇದಾಂತ ಸೊಸೈಟಿಗೆ ನಾನು ಕಳೆದ ವರ್ಷ ಭೇಟಿ ನೀಡಿದ ಸಂದರ್ಭದಲ್ಲಿ ತೆಗೆದ ಫೋಟೋಗಳಿವು. ಅವರು ಬರೆದ ರಾಜಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಪುಸ್ತಕಗಳು ಇಂದಿಗೂ ಯುವಜನತೆಯನ್ನು ಪ್ರೇರೇಪಿಸುತ್ತವೆ. 1897ರಲ್ಲಿ ಭಾರತಕ್ಕೆ ಹಿಂತಿರುಗಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು. 1898ರಲ್ಲಿ ಬೇಲೂರು ಮಠವನ್ನು ನಿರ್ಮಿಸಿದರು. ವಿವೇಕಾನಂದರು ತಂಗಿದ್ದ ಕೊಠಡಿ, ಧ್ಯಾನ ಮಾಡಿದ್ದ ಜಾಗ, ಬೃಹತ್ ಮಾವಿನ ಮರದ ನೆರಳಲ್ಲಿ ಮಾಡಿದ ತಪಸ್ಸು ಇವೆಲ್ಲವೂ ಇಂದಿಗೂ ಬೇಲೂರು ಮಠದಲ್ಲಿ ಕಾಣಬಹುದು. ಗಂಗೆಯ ಉಪನದಿ ಹೂಗ್ಲಿ ನದಿ. ಮಠದ ಪಕ್ಕದಲ್ಲಿ ಶಾಂತಿಯುತವಾಗಿ ಹರಿಯುತ್ತಾ
ಭೇಟಿ ನೀಡುವವರಿಗೆ ನೆಮ್ಮದಿಯ ಭಾವ ನೀಡುತ್ತದೆ. ವಿವೇಕಾನಂದರು ಮೈಸೂರಿನ ಅರಮನೆಗೆ ಕೂಡ ಭೇಟಿ ನೀಡಿದರು. ಅಂದಿನ ರಾಜ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ದಿವಾನ್ ಕೆ ಶೇಷಾದ್ರಿ ಅಯ್ಯರನ್ನ ಭೇಟಿ ಮಾಡಿದರು. ಇಂದಿನ ಚಾಮರಾಜಪೇಟೆ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಡೆದಾಡಿದರು. ಇನ್ನು ವಿವೇಕಾನಂದರ ಬಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳೋದನ್ನ ಕೇಳಿ. स्वामी विवेकानंद जी ने अमेरिका में जो शिकागो में भाषण दिया था, वो उन्होंने ये कहा था कि मैं यहाँ इसलिए नहीं आया हूँ कि मेरा धर्म श्रेष्ठ है और मेरा भगवान श्रेष्ठ, मैं इसलिए आया हूँ कि आप जिस भगवान पर विश्वास रखते हो, जिस धर्म पर विश्वास रखते हो, वो श्रेष्ठ है, और आप जिस धर्म के करते हो वो धर्म का पालन करते हो, और जिस भगवान की पूजा करते हो उससे मैं जिस धर्म का पालन करता हूँ और भगवान पे जाने का मार्ग एक ही जगह जाता है. ಜುಲೈ 4, 1902 ಕೇವಲ 39ನೇ ವಯಸ್ಸಿನಲ್ಲಿ ಸ್ವಾಮಿ ವಿವೇಕಾನಂದರು ಮಹಾಸಮಾಧಿ ಹೊಂದಿದರು. ಅವರು ಒಮ್ಮೆ ಹೀಗೆ ಹೇಳಿದರು, ನಾನು 40 ವರ್ಷದವರೆಗೆ ಬದುಕೋದಿಲ್ಲ. ಅದೇ ನಿಜವಾಯಿತು. ಇಂದು ಅವರ ಮಾತು, ಅವರ ವ್ಯಕ್ತಿತ್ವ, ಅವರ ಬರಹ, ಭಾರತ ಮಾತೆ ಮತ್ತು ಸನಾತನ ಧರ್ಮದತ್ತ ಇದ್ದ ಅವರ ಅನಂತ ಪ್ರೀತಿ ಇವೆಲ್ಲವೂ ಲಕ್ಷಾಂತರ ಯುವಕರಿಗೆ ಪ್ರೇರಣೆ ನೀಡುತ್ತಿವೆ. ಜೈ ಭಾರತ, ಜೈ ಸ್ವಾಮಿ ವಿವೇಕಾನಂದ.